ನ್ಯಾಯ ಕೇಳೋಕ್ಕೆ ವಿಡಿಯೋ ಮಾಡ್ಕೊಂಡು ಹೋದರೆ ಪೊಲೀಸವರು ಫೋನ್ ಕಿತ್ಕೊಂಡು ನಾಯಿ ಹೊಡೆದು ಅಪ್ಲೋಡ್ ಮಾಡಿರೋ ಲೈವ್ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿಕೊಂಡು ಇನ್ನು ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗಿಬಿಡಲ್ಲ, ಬೇರೆ ಎಲ್ಲೆಲ್ಲಿ ಸೇವ್ ಆಗಿರ್ತವೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಹಾಕಿರೋ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ಇವನು ಒಬ್ಬ ಎಲೆಕ್ಟ್ರಿಕ್ ಇಂಜಿನಿಯರ್. ವೀಕೆಂಡ್ಸ್ ನಲ್ಲಿ ಫ್ರೆಂಡ್ಸ್ ಜೊತೆ 1 ವಾರಗಳ ಕಾಲ ಟ್ರಿಪ್ಪಿಗೆ ಹೋಗ್ತಾನೆ. ಆ ಟ್ರಿಪ್ಪಿನಲ್ಲಿ ಇವನ ಫೋನು ಸ್ವಿಚ್ ಆಫ್ ಆಗುತ್ತೆ. ಅದೇ ಸಮಯದಲ್ಲಿ ಇವನ ತಾಯಿ ಅವನಿಗೆ ಫೋನ್ ಮಾಡ್ತಾರೆ. ಮಗನ ಫೋನು ಸ್ವಿಚ್ ಆಫ್ ಆಗಿದೆ ಎಂದು ಕಂಡು ಆ ತಾಯಿ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಇಂತಹ ಸಣ್ಣ ಪುಟ್ಟ ಕೆಲಸಗಳಿಗೆ ನಾವು ಕಂಪ್ಲೇಂಟ್ ತಗೊಳ್ಳಲ್ಲ ಎಂದು ಪೊಲೀಸರು ಆ ತಾಯಿಗೆ ಚೆನ್ನಾಗಿ ಅವರಿಗೆ ಬೈದು ಕಳಿಸ್ತಾರೆ. ಟ್ರಿಪ್ಪಿನಿಂದ ವಾಪಸ್ ಬಂದ ಇವನು ತಾಯಿ ಜೊತೆ ಮಾತನಾಡಿದಾಗ ಆ ತಾಯಿಯು ನಡೆದ ಘಟನೆಯನ್ನು ಹೇಳುತ್ತಾರೆ. ವಿಷಯ ತಿಳಿದ ಇವನು ಕೋಪದಲ್ಲಿ ಪೊಲೀಸರು ಮಾಡಿದ ಕೆಲಸವನ್ನು ಫೇಸ್ಬುಕ್ ಲೈವ್ ಅಲ್ಲಿ ಬಂದು ನಡೆದ ಘಟನೆಯನ್ನು ತಿಳಿಸುತ್ತಾನೆ. ಹಾಗೆ ಆ ವಿಡಿಯೋನು ಎಲ್ಲಾ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಪೋಸ್ಟ್ ಮಾಡ್ತಾನೆ. ಇದ್ ಮಾಡಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಕ್ಷಮೆ ಕೇಳಲು ಪೊಲೀಸರಿಗೆ ಹೇಳುತ್ತಾನೆ. ಕೋಪಗೊಂಡ ಪೊಲೀಸರು ಇವನಿಗೆ ಹಿಡಿದು ನಾಯಿ ಹೊಡೆದು ಇವನ ಫೋನಲ್ಲಿ ಇದ್ದ ಎಲ್ಲಾ ವಿಡಿಯೋಸ್ ಅನ್ನು ಡಿಲೀಟ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಇವನು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದು ಬೆಂಗಳೂರಿಗೆ ಬಾಂಬ್ ಹಾಕ್ತೀನಿ, ನಾನು ಟೆರರಿಸ್ಟ್ ಆಗ್ತೀನಿ ಎಂದು ಹೇಳುತ್ತಾನೆ. ನ್ಯಾಯ ಕೇಳಕ್ಕೆ ವಿಡಿಯೋ ಮಾಡ್ಕೊಂಡು ಹೋದ್ರೆ ಪೊಲೀಸವರು ಫೋನ್ ಕಿತ್ಕೊಂಡು ನಾಯಿ ಹೊಡೆದು ಅಪ್ಲೋಡ್ ಮಾಡಿರೋ ಲೈವ್ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಂಗೆ ಹೊಡೆದು ನಮ್ಮ ಅಮ್ಮನ ಮುಂದೆನೇ ಇದಕ್ಕೆ ನಮ್ಮಮ್ಮನೇ ಸಾಕ್ಷಿ ಅಂತ ಇಂಥ ಅಂತೇಳಿ ಮಾತಾಡ್ತಾರೆ. ಕಾಕಿ ಹಾಕೋಬಿಟ್ರೆ ಅವ್ರು ಇಷ್ಟ ಬಂದಿದ್ದಂಗೆ ಮಾತಾಡ್ಬೋದಾ? ಸರ್ ಸತೀಶ್ ನಾಯ್ಕ್ ಸರ್ ನಮಸ್ಕಾರ. ನಿಮ್ಮವ್ರಿಗೆ ಕರೆಕ್ಟಾಗಿ ಹೇಳ್ಕೊಡಿ ಏನಂತ ಡಿಲೀಟ್ ಮಾಡಿದ ತಕ್ಷಣ ವೀಡಿಯೋಗಳು ಬೇರೆ ಎಲ್ಲೋ ಸೇವ್ ಆಗಿರ್ತವೆ ಅನ್ನೋದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳಕ್ಕೆ ಹೇಳಿ ಅವ್ರಿಗೆ. ಇನ್ನು ಡಿಲೀಟ್ ಮಾಡಿದ ತಕ್ಷಣ ಡಿಲೀಟ್ ಆಗಿಬಿಡಲ್ಲ, ಬೇರೆ ಎಲ್ಲೆಲ್ಲಿ ಸೇವ್ ಆಗಿರ್ತವೆ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಹಾಕಿರೋ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ಈಗ SP ಆಫೀಸ್ ಹತ್ರ ಹೋಗ್ತೀನಿ, ಅವರು ನ್ಯಾಯ ಕೊಡಲ್ವಾ ನನಗೆ? ನನಗೆ ಪೇಷನ್ಸ್ ಕಮ್ಮಿ. ಇಡೀ ಬೆಂಗಳೂರು ಮ್ಯಾಪೇ ನನ್ನ ಹತ್ರ ಇದೆ. ಇಡೀ ಬೆಂಗಳೂರು, ಎಂಟೈರ್ ಬೆಂಗಳೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಕೆಲಸ ಮಾಡಿದ್ದೀನಿ. 9 ವರ್ಷದಿಂದ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ. DRDO ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು, ಇಸ್ರೋ ಪವರ್ ಎಲ್ಲಿಂದ ಹೋಗುತ್ತೆ ಅಂತ ಗೊತ್ತು, ಆರ್ಮಿ ಕ್ಯಾಂಪಸ್ಗಳಿಗೆ ಪವರ್ ಎಲ್ಲೆಲ್ಲಿಂದ ಹೋಗುತ್ತೆ ಗೊತ್ತು, ಎಲ್ಲಿ ಪಿನ್ ಇಟ್ಟರೆ ಎಲ್ಲಿ ಬ್ಲಾಸ್ಟ್ ಮಾಡ್ಬೋದು ಅಂತಲೂ ಗೊತ್ತು, ಎಲ್ಲಿ ಏನು ಬ್ಲಾಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಹೇಳ್ತಾ ಇದ್ದೀನಲ್ಲ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಕ್ರಿಮಿನಲ್ ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ. ಎಲೆಕ್ಟ್ರಿಕಲ್ ಇಂಜಿನಿಯರ್ 9 ವರ್ಷ ಎಲೆಕ್ಟ್ರಿಕಲ್ ಕೆಲಸ ಮಾಡಿದ್ದೀನಿ. ಬೆಂಗಳೂರಲ್ಲಿ ಯಾವ್ಯಾವ ಪವರ್ ಎಲ್ಲೆಲ್ಲಿಂದ ಬರುತ್ತೆ, ಯಾವ್ಯಾವ ವಿಧಾನಸೌಧಕ್ಕೆ ಎಲ್ಲಿಂದ ಬರುತ್ತೆ, ರಾಜ್ಭವನ್ಗೆ ಎಲ್ಲಿಂದ ಬರುತ್ತೆ, ಇಸ್ರೋಗೆ ಎಲ್ಲಿಂದ ಅಷ್ಟೆಲ್ಲ ಯಾಕೆ ಬೆಂಗಳೂರಿಗೆ ಪವರ್ ಎಲ್ಲಿಂದ ಬರುತ್ತೆ ಅನ್ನೋದು ನನಗೆ ಗೊತ್ತು. ನನಗೆ ಎಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಎಲ್ಲಿ ಏನು ಬ್ಲಾಸ್ಟ್ ಮಾಡುತ್ತೆ ಅನ್ನೋದು ಗೊತ್ತು. ನಾನು ಹೇಳ್ತಾ ಇದ್ದೀನಿ, ನನಗೆ ಕೊಟ್ಟಿಲ್ಲ ಅವರು ಯಾರು ನ್ಯಾಯ ಅಂದರೆ ಅದೇ ಕೆಲಸನೇ ಮಾಡೋದು. ಕ್ರೈಮ್ ಮಾಡೋಕ್ಕೆ ಇದು ಮಾಡ್ತಾ ಇದ್ದೀರಾ, ಪ್ರವೋಕ್ ಮಾಡಿದ್ದೀರಾ, ಅನುಭವಿಸ್ಕೊಳ್ಳಿ. ಏನು ಮಾಡ್ತೀರಮ್ಮ ಅಂದರೆ ಗಲ್ಲಿಗೆ ಏರಿಸ್ಕೊಳ್ಳಿ. ಆ ಗಲ್ಲಿಗೆ ಹಾಕಕ್ಕೆ ಇನ್ನೊಂದು 10-15 ವರ್ಷ ಬೇಕು, ಆರಾಮಾಗಿ ಜೈಲಲ್ಲಿ ಇಕ್ತೀರಾ. ಅದು ಇಷ್ಟೆಲ್ಲ ದೊಡ್ಡದಾಗಿ ಮಾಡಿದ್ಮೇಲೆ ಇನ್ನು VIP ಟ್ರೀಟ್ಮೆಂಟೇ ಕೊಡ್ತೀರಾ. ಕೊಡ್ತೀರಾ. ಒಂದೇ ಒಂದು ರಿಕ್ವೆಸ್ಟು, ನಮ್ಮ ಡಿ ಬಾಸ್ ಪಕ್ಕದ ಸೆಲ್ಗೆ ಕೊಟ್ಬಿಡಿ. ಹಂಗೆ ಅವಾಗ ನೋಡ್ಕೊಂಡಾದ್ರೂ ಇರ್ತೀನಿ ಒಂದು ಸ್ವಲ್ಪ ದಿವಸ. ಆರಾಮಾಗಿ ಹಾಕ್ಕೊಳ್ಳಿ. ಏನೆಲ್ಲೋ ಕೂತ್ಕೊಂಡ್ಬಿಟ್ಟೇನು ವೀಡಿಯೋ ಮಾಡ್ತಾ ಇಲ್ಲ ನಾನು, ನಮ್ಮ ಮನೇಲೇ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮಮ್ಮ ಎಷ್ಟೇ ಕೆಟ್ಟದ್ದು ಮಾಡೋರ್ಗೂ ಒಳ್ಳೇದು ಮಾಡು ಅಂತ ಹೇಳ್ತಾ ಇದ್ದವರು ಈ ವಿಡಿಯೋ ಮಾಡ್ತಾ ಇದ್ರು ಕೇಳಿಸ್ಕೊಂಡು ಸುಮ್ಮನೆ ಇದ್ದಾರೆ. ಯಾಕೆ? ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ನಾಯಿ ಹೊಡೆದಿದ್ದಾರೆ. ಅದಕ್ಕೆ ಹಾಲು ಕೊಡು ಅಂದೆ, ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ಹೊಡೆದಿದ್ದಾರೆ. ಅವರೇ ಎಷ್ಟು ಸರಿ ಹೊಡೆದ್ರು, ಆಮೇಲೆ ಹಂಗಲ್ಲಪ್ಪ ಹಿಂಗಲ್ಲಪ್ಪ ಆ ಥರ ಮಾಡಬಾರ್ದು ಈ ಥರ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಅಂಥವ್ರಿಗೆ ಅವ್ರ ಕಣ್ಣೆದ್ರಿಗೆ ಅವ್ರ ಮಗನಿಗೆ ಹೊಡೆದಿದ್ದಾರೆ. ಅವ್ರಿಗೆ ಇವಾಗ ಒಳ್ಳೆಯವ್ರನ್ನೆಲ್ಲ ಕೆಟ್ಟವ್ರು ಮಾಡ್ತಾ ಇದ್ದೀರಾ. ಏನಾದರೂ ಮಾಡ್ಕೊಳ್ಳಿ. ನಾನು ಹೇಳೋದಿಷ್ಟೇ, ನಾನು ಹೇಳೋದೇ ಮಾಡೋದು. ನನಗೆ SP ಆಫೀಸಲ್ಲಿ ನನಗೆ ನ್ಯಾಯ ಕೊಟ್ಟಿಲ್ಲ. ವಿಡಿಯೋ ಮಾಡಿಕೊಂಡು ಸ್ಟೇಷನ್ ಒಳಗೆ ನಾವು ಕ್ವಶನ್ ಕೇಳೋಕೆ ರೈಟ್ಸ್ ಇದೆಯಾ ಇಲ್ಲ, ಹೆಂಗೆ ಹೊಡೆದ್ರು ಇವ್ರು ನನಗೆ ಹಂಗಿಂಗೆ ಹೊಡೆದಿಲ್ಲ, ನಾಯಿ ಹೊಡೆದಿದ್ದಾರೆ. ನನ್ನ ಹಾಕೊಂಡು ತುಳಿದಿದ್ದಾರೆ, ಕಾಲಾಗ ಹಾಕೊಂಡು ತುಳಿದಿದ್ದಾರೆ. ನಮ್ಮ ಅಮ್ಮನೇ ಸಾಕ್ಷಿ ಇದಕ್ಕೆ. ನನಗನ್ಸುತ್ತೆ ಪೊಲೀಸರು ಮಾಡಿದ್ದು ತಪ್ಪು. ಆ ತಾಯಿ ಕಂಪ್ಲೇಂಟ್ ಕೊಡೋದು ಬಂದಾಗ ಆ ತಾಯಿಯ ಸಮಸ್ಯೆಯನ್ನು ಕೇಳಬೇಕಿತ್ತು, ಹಾಗೆ ಹೆಲ್ಪ್ ಮಾಡಲು ಟ್ರೈ ಮಾಡಬೇಕಿತ್ತು. ಇಲ್ಲಿ ಪೊಲೀಸರಿಗೂ ತಪ್ಪಾಗಿದೆ, ಹಾಗೆ ಇವನು ಮಾಡಿರೋದು ತಪ್ಪು. ಇಷ್ಟೆಲ್ಲ ಆದ್ಮೇಲೆ ನನಗನ್ಸುತ್ತೆ ಇವನಿಗೆ ಮೆಂಟಲಿ ಡಿಸ್ಟರ್ಬ್ ಆಗಿದೆ ಅಂತ. ಬೆಂಗಳೂರಿಗೆ ಬಾಂಬ್ ಹಾಕ್ತೀನಿ, ಸಿಗಾಕೊಂಡ್ರೆ ನನಗೆ ದರ್ಶನ್ ತರ VIP ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಇವನು ಭ್ರಮೆಯಲ್ಲಿದ್ದಾನೆ. ಇವನಿಗೆ ಗೊತ್ತಿಲ್ಲ ಸಿಗಾಕೊಂಡ್ರೆ ನಾಯಿ ಹೊಡಿತಾರೆ ಅಂತ. ನಿಮಗೇನಿಸುತ್ತೆ? ಇವನು ಮಾಡಿರೋದು ಸರಿಯೋ, ಪೊಲೀಸರು ಮಾಡಿದ ಸರಿಯೋ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.